ಈಗ ನೀವು ಆಲ್ರೆಡಿ ರಿಯಾಲಿಟಿ ಶೋದಲ್ಲಿ ತುಂಬ ಅನುಭವ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ರಿಯಾಲಿಟಿ ಶೋನಲ್ಲಿ ಕೆಲವೊಂದ್ಸತಿ ಗೊತ್ತಿಲ್ಲದಿರೋ ಪರ್ಸನ್ನ ಕರ್ಕೊಬರ್ತಾರೆ. ಅವ್ನು ಹಂಗೆ ಕಷ್ಟಪಡ್ತಾ ಇದ್ದ, ಅವ್ರ ತಾಯಿ ಹಿಂಗೆ ಕಷ್ಟಪಡ್ತಾಯಿದ್ರು, ಅದರ ಒಂದು ಎಮೋಷ್ನಲಾಗಿ ತೊಗೊಂಡೋಗ್ತಾರೆ ಆಡಿಯನ್ಸ್ನ. ಅದೆಲ್ಲ ಏನು ರಿಯಲಾಗಿ ಅವ್ರು ನಿಜವಾಗ್ಲೂ ಬಡವರೇ ಆಗಿರ್ತಾರೆ ಅಥವಾ ಏನು ಡ್ರಾಮಾ ಮಾಡಿ ಅಥವಾ ಎಮೋಷ್ನಲ್ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಏನಾದರೂ? ಇಲ್ಲ, ಕಂಟೆಂಟ್ ಬೇರೆದು ಮಾಡ್ತಾರೆ ಸರ್. ಶೋಸಲ್ಲಿ ಕೆಲವೊಂದೊಂದು ಕಂಟೆಂಟ್ಗೋಸ್ಕರ ಮಾಡ್ಬೋದು. ಇದು ಬಡವ್ರು ಇರೋರ್ನೇ ಆಲ್ಮೋಸ್ಟ್ ನೀವು ಹೋಗಿ ಆದರೂ ಅವರು ಅಂದರೆ ಏನು ಶೋ ಬಿಟ್ಟು ನೋಡಿದ್ರು ಅವ್ರು ಬಡವರೇ ಇರ್ತಾರೆ. ಈಗ ಆಲ್ಮೋಸ್ಟ್ ತುಂಬ ಜನ ನಾನು ನೋಡಿದ್ದೀನಿ, ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಅದು ರಿಯಲ್ ಇರುತ್ತೆ, ಇರೋದನ್ನು ತೋರಿಸ್ತಾರೆ. ಅದನ್ನು ಜನಕ್ಕೆ ಬೆಳಕಿಗೆ ತೋರಿಸ್ತಾರೆ. ಹಿಂಗಿರೋರು ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ. ಈಗ ಕೆಲವರಲ್ಲಿ ತುಂಬ ಟ್ಯಾಲೆಂಟ್ ಇದ್ದು ಅವ್ರನ್ನ ಬೆಳಕಿಗೆ ಬಂದಿರಲ್ಲ, ಬಟ್ ಅವ್ರನ್ನ ತಗೊಬಂದು ತೋರಿಸ ರಿಯಲೇ ಇರುತ್ತೆ ಸರ್. ಅದು ಏನು ಅಷ್ಟು ಫೇಕ್ ಬೇರೆ ಬೇರೆ ಬರುತ್ತೆ ಸರ್. ಗಿಮಿಕ್ ಅನ್ನೋದು ರಿಯಾಲಿಟಿ ಶೋ ಗಿಮಿಕ್ ಅನ್ನೋದೇ ಬೇರೆ ಇರುತ್ತೆ, ಬಟ್ ಇದು ಅವ್ರ ವ್ಯಕ್ತಿತ್ವನ ಹೇಗಿದೆ ಹಂಗೆ ತೋರಿಸಿರ್ತಾರೆ. ಅದರಲ್ಲಿ ಏನು ಅದು ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಆ ಥರ ಏನಿಲ್ಲ ಸರ್. ಯಾಕಂದ್ರೆ ಅವ್ರಿಗೂ ಗೊತ್ತಾಗುತ್ತೆ, ಯಾಕಂದ್ರೆ ಅವರು ಮಾನವೀಯತೆಯಿಂದ ಇರ್ತಾರಲ್ವ. ಅದನ್ನ ನೆಕ್ಸ್ಟ್ ಇನ್ನೊಂದ್ಸರಿ ನೀವೇ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಅವ್ರು ಹೇಳ್ಬಿಡ್ಬೋದಲ್ಲ, ಇಲ್ಲ ನಾನು ಹಿಂಗಿದ್ದು ಅಂತ ಅನ್ಬೋದಲ್ಲ. ಬಾಯ್ಬಿಟ್ಟು ಈಗ 1-2 ವರ್ಷ ಆದ್ಮೇಲೆ ಅವ್ರು ನೀವು ಮಾಡಿದ್ರೆ ಸಿಕ್ಕಾಕೊಂಡೇ ಆಗುತ್ತೆ, ಹಾಗೆ ಆಗುತ್ತೆ. ಅದನ್ನ ಯಾಕೆ ಅಂಥ ದೊಡ್ಡ ವೇದಿಕೆಯಲ್ಲಿ ಅಂಥ ಕೋಟ್ಯಾಂತರ ಜನ ನೋಡೋ ಸ್ಟೇಜ್, ಅಂಥ ವೇದಿಕೆಯಲ್ಲಿ ಅದು ರಿಯಲೇ ಇರುತ್ತೆ ಸರ್. ಆ ಥರ ಏನಿಲ್ಲ. ಓಕೆ, ಇವಾಗ ನಿಮ್ಮ ನೆಚ್ಚಿನ ಡಿ ಬಾಸ್ ಅವರ ಒಂದು ಡೈಲಾಗ್ ಹೇಳ್ಬಿಡಿ. ಕಾಟೇರೋದು ಎಲ್ಲ ಕತ್ತಿ 2 ತಪ ಕೆಂಪಾಗುತ್ತೆ, ಬೆಂಕಿಯಲ್ಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಎಲ್ಲವೂ ತಲೆ ಎತ್ತುತ್ತೆ, ಆದರೆ ಕಾಳಿಂಗ ಸರ್ಪ ಮಾತ್ರನೇ ಎಡೆ ಎತ್ತೋದು. ಉಸಿರು ನಿಂತ ಮೇಲೆ ಹೆಸರಿರ್ಬೇಕಂದ್ರೆ ದಂಬೇಕಲೇ. ಅದು ಅವ್ರ ಬಾಯಲ್ಲಿ ಹೇಳಿದ್ರೆ ಚಂದ, ನಾನು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ನೀವು ಆಲ್ರೆಡಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಸಿಕ್ಕರೆ ಮಾಡೋಕ್ಕೆ ರೆಡಿ ಇದ್ದೀರಾ? ಖಂಡಿತ ಮಾಡ್ತೀನಿ ಸಪೋರ್ಟಿಂಗ್ ಜೊತೆ. ಓಕೆ, ಯಾವ ಹೀರೋಗಳ ಜೊತೆ ನಿಮಗೆ ಅವಕಾಶ ಸಿಕ್ಕರೆ ಮಾಡ್ತೀರಾ? ದರ್ಶನ ಫಸ್ಟ್ ಪ್ರಿಫರೆನ್ಸ್ ಅವರೇ. ಅದು ನಾನು ಒಂದ್ಸರಿ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರು, ನೀ ಯಾರ ಜೊತೆ ಅಂದರೆ ದರ್ಶನ್ ಸರ್ ಜೊತೆ ಮಾಡೋಕ್ಕೆ ಆ್ಯಕ್ಟಿಂಗ್ ಇಷ್ಟ? ಅವ್ರು ಕೈ ಕಟ್ಕೊಂಡು ಹಿಂದೆ ನಿಂತ್ಕೊಂಡ್ರು ಹಿಂಗೆ ಸಾಕು. ಅಥವಾ ತಮ್ಮನ ಕ್ಯಾರೆಕ್ಟ್ರು ಅಥವಾ ಮಗನ ಕ್ಯಾರೆಕ್ಟ್ರು ಆ ಥರ ಸಿಕ್ಕರೆ? ಸರ್ ಅವ್ರ ಜೊತೆ ಇರೋದೇ ಖುಷಿ, ಅವ್ರ ಜೊತೆ ಇರೋದೇ ಅದೊಂದು ಅದೃಷ್ಟ. ಅಂಥದ್ರಲ್ಲಿ ಈ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರು ಏನಿಲ್ಲ. ಜೊತೆಲಿ ಸೆಟ್ಟಲ್ಲಿ ಬರೀ ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಥರ ಹಿಂಗೆ ಪಾಸಿಂಗ್ ಹಿಂಗೆ ಹೋಗಿ ಬರ್ತೀನಿ ಅಂದ್ರೂ ಹೋಗಿದ್ದು ಬಿಡ್ತೀನಿ. ಅದು ಮಾತ್ರ ಅಂದರೆ ಈಗ ಆ್ಯಕ್ಚುಲಿ ನೀವು ಆಲ್ರೆಡಿ ಒಬ್ಬರು ಹೀರೋಗಿ ಮಾಡಿ ಅಂದರೆ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಸೊ ಅವ್ರ ಜೊತೆ ಆದರೂ ಮಾತ್ರ ನೀವು ಯಾವ ಥರ ಪಾತ್ರ ಮಾಡೋಕ್ಕೂ ರೆಡಿ? ಸರ್ ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಅಲ್ಲೆಲ್ಲೋ ಹಿಂಗೆ ಹೇಳ್ದಲ್ಲ, ಪಾಸಿಂಗ್ ಶಾಟ್ ಕೊಟ್ರು ಒಟ್ಟು ಅವ್ರ ಜೊತೆ ನಿಲ್ಲಕ್ಕೆ ರೆಡಿ. ಬರೀ ಇಲ್ಲ ಅವ್ರ ಹಿಂದೆ ನಿಂತ್ಕೊಳ್ಳಪ್ಪ ಅಂದ್ರೂ ರೆಡಿ. ಇಂಥದ್ದು ಏನಿಲ್ಲ, ಬರೀ ಸುಮ್ಮನೆ ನಿಂತ್ರೂ ರೆಡಿ. ಹೀರೋಯಿನ್ಸ್ ಅದು ಯಾವ ಹೀರೋಯಿನ್ ಜೊತೆ ಮಾಡಬೇಕು ಅಂತ? ಎಲ್ಲರೂ ಇಷ್ಟ, ಆದರೆ ಜಾಸ್ತಿ ರಚಿತಾ ಮೇಡಮ್. ಓಕೆ, ಈಗ ನೋಡಿ ರಚಿತಾ ಮೇಡಮ್ ಬಗ್ಗೆ ನಾನು ಅದನ್ನೇ ಕೇಳಕ್ಕೆ ಬಂದ್ಕೊಂಡೆ. ಈಗ ಆಲ್ರೆಡಿ ಅವ್ರನ್ನ ಮೇಡಮ್ ಅಂತ ಅಂದರೆ ಒಂದು ಗುರು ಥರ ಮೇಡಮ್, ಈಗ ನೀವು ಟೀಚರ್ ಥರ ಅವರು. ಸೊ ಅವ್ರ ಜೊತೆ ಹೀರೋ ಆಗಿ ಅವರು ನಿಮ್ಗೆ ಹೀರೋಯಿನ್ನು, ಸೊ ಆ ಥರ ಒಂದು ಪಾತ್ರ ಸಿಕ್ತು ಅಂದ್ಕೊಡಿ. ಅಷ್ಟೊಂದು ದೊಡ್ಡ ಮಾತು ಅಷ್ಟೆಲ್ಲ ಅದು ಕನಸಲ್ಲ, ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದ್ರೆ ಖಂಡಿತ ಯಾವ ಕ್ಯಾರೆಕ್ಟರ್ ಸಿಕ್ಕರು ಮಾಡ್ತೀನಿ. ತಮ್ಮನ ಕ್ಯಾರೆಕ್ಟರ್ ಆಗ್ಬೋದು, ತಮ್ಮನ ಕ್ಯಾರೆಕ್ಟರ್ ತಮ್ಮನ್ ಬೇಡ, ಬೇರೆ ಏನು ಕ್ಯಾರೆಕ್ಟರ್ ಹೀರೋ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಯಾವುದೋ ಅವ್ರ ಜೊತೆ ಅವ್ರ ಕಾಂಬಿನೇಷನ್ ಸಿಕ್ಕರು ಮಾಡ್ತೀನಿ. ಹೀರೋನೇ ಅಂತ ಏನಲ್ಲ, ಅದೃಷ್ಟ ಸಿಕ್ಕರೆ ಮಾಡ್ತೀನಿ. ಭಗವಂತ ಒಂದು ಒಳ್ಳೆ ಚಾನ್ಸ್ ಕೊಟ್ಟರೆ ಖಂಡಿತ ಮಾಡ್ತೀನಿ. ಈಗ ಒಂದು ನಿಮ್ಮ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೊಂದು ಅವಕಾಶ ಬರುತ್ತೆ, 2 ಅವಕಾಶ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಏನಂದರೆ ಒಂದು ಕಡೆ ಡಿ ಬಾಸ್ದು ಒಂದು ಸಿನಿಮಾ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಸುದೀಪ್ ಅಣ್ಣವ್ರದ್ದು ಸಿನಿಮಾ ನಡೀತಾ ಇರುತ್ತೆ. ಇಬ್ಬರು ಕಾಲ್ ಮಾಡ್ತಾರೆ, ಅಂದರೆ ಅವ್ರ ಕಡೆ ಮ್ಯಾನೇಜರ್ಸ್ಗಳು ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ, ಅವಿನಾಶ್ ಅವರೇ ನಿಮ್ಗೊಂದು ಕ್ಯಾರೆಕ್ಟರ್ ಇದೆ, ಒಳ್ಳೆ ಕ್ಯಾರೆಕ್ಟ್ರು ಅಂತ ಇವ್ರ ಕಡೆಯವರು ಫೋನ್ ಮಾಡ್ತಾರೆ, ಅವ್ರ ಕಡೆಯವರು ಫೋನ್ ಮಾಡ್ತಾರೆ. ಸೊ ಏನು ಆಬ್ವಿಯಸ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋತೀರಾ? ಒಂದಿನ ಇದು ಮಾಡ್ತೀನಿ, ಇನ್ನೊಂದು ದಿನ ಅದು ಮಾಡ್ತೀನಿ. ಇಲ್ಲಪ್ಪ ನೀವು ಒಂದೇ ಸಲ ಬರಬೇಕು ಅಂತ ಹೇಳ್ತಾರೆ. ಒಂದೇ ದಿನ ಆದರೆ ಡೈರೆಕ್ಟರ್ ಕಾಲ್ ಮುಗಿದಾದ್ರೂ ಫಸ್ಟ್ ದರ್ಶನ ಅಂತ ಹಿಂಗೆ ಹೋಗಿ ಮುಗಿಸ್ಕೊಂಡ್ಬಿಡ್ತೀನಿ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀನಿ ಅಂತ ಹಂಗೆ ಹೋಗ್ಬಿಡ್ತೀನಿ ಅಷ್ಟೇ. ಬಿಡಲ್ಲ ಇದು ಯಾವುದು ಬಿಡಲ್ಲ? ಇಲ್ಲ, 2 ಮಾಡ್ತೀನಿ, ಅದರಲ್ಲಿ ಏನಿಲ್ಲ. ಬೇರೆ ಬೇರೆ ದಿನ ಡೇಟ್ ಬೇರೆ ಆದರೆ ಫಸ್ಟ್ ಮುಗಿಸ್ಕೊಂಡು ಇದು ಮುಗಿಸ್ಕೊಂಡು ಅದು ಮುಗಿಸ್ಬಿಡ್ತೀನಿ, 2 ಮಾಡ್ತೀನಿ. ಮತ್ತು ಈಗ ಇವರು ಹೀರೋಗಳ ಬಗ್ಗೆ ಮಾತಾಡೋದಾದರೆ ಈ ಹೀರೋ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ? ಫಸ್ಟು ಸುದೀಪ್ ಅಣ್ಣ, ಅವರು ಕಾಸ್ಟ್ಯೂಮು, ಅವರು ವಾಯ್ಸು, ಅವ್ರು ಮಾತಾಡೋ ಒಂದು ಶೈಲಿ ಇದೆಯಲ್ಲ, ಒಂದು ಪದದಲ್ಲೂ ತುಂಬ ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ. ಅವ್ರು ಮಾತಾಡೋ ಮಾತಲ್ಲಿ 100 ಅರ್ಥ ಇರುತ್ತೆ, ಅದು ಒಳ್ಳೇದಿರುತ್ತೆ. ಮತ್ತು ಇಷ್ಟು ಇದಾದ್ರೂ ಇನ್ನೂ ಏನೋ ಒಂದು 18-20 ವರ್ಷದ ಥರ ಹುಡುಗ ಥರ ಇದ್ದಾರೆ. ಆ ಫಿಸಿಕ್ ಅದೊಂಥರ ಕಾಸ್ಟ್ಯೂಮು, ಅವ್ರ ಲುಕ್ಕು ಅದು ತುಂಬ ಇಷ್ಟ ಆಗುತ್ತೆ. ಶಿವಣ್ಣ ಈ ಎನರ್ಜಿ
ಎನರ್ಜಿ ಮತ್ತು ಇದರಲ್ಲೂ ಅವ್ರು ನೋಡಿ ಇಷ್ಟು ಸಿನಿಮಾ ಅಂದರೆ ಆಲ್ಮೋಸ್ಟ್ ಎಷ್ಟೋ ಜನ ಸುಸ್ತಾಯಿತು ಅದಾಯಿತು ನಂಗೆ ಇದಾಗಲ್ಲ. ಈಗ ನಾವೇ ಒಂದೊಂದು ಟೈಮ್ ಶೂಟಿಂಗಲ್ಲಿ ಇದು ಮಾಡ್ಬೇಕಾರೆ ಅಯ್ಯಪ್ಪ ಹಿಂಗೆ ಅಂತೀವಿ, ಬಟ್ ಅವರು ಆ ಎನರ್ಜಿ ಆ ಒಂದು ಅದು ಸುಮ್ಮನೆ ಹೇಳಲ್ಲ ಶಿವಣ್ಣನ ಬಗ್ಗೆ. ಹ್ಯಾಟ್ರಿಕ್ ಹೀರೋ ಅನ್ನೋದು ಅದಕ್ಕೋಸ್ಕರನೇ, ಆ ಎನರ್ಜಿ ಆ ಒಂದು ಆ ವೆಯ್ಟೇಜ್ ಇದೆಯಲ್ಲ ಅದಿಷ್ಟ ಅವರಲ್ಲಿ. ಮತ್ತು ಇವರು ಧ್ರುವ ಸರ್ಜಾ ಒಳ್ಳೆ ಬೈಸಿಪ್ಸು, ಆಮೇಲೆ ಅವರು ಡೈಲಾಗ್ ಡೆಲಿವರಿ, ಆ್ಯಕ್ಷನ್ ಒಳ್ಳೆ ಕದರಾಗಿರ್ತಾರೆ, ಅದಿಷ್ಟ. ಆಮೇಲೆ ಅವ್ರ ಸಾಂಗ್ಸು ತುಂಬ ಆ ಬೈಸಿಪ್ಸು ಅದೆಲ್ಲ ಇದು ಅದಿಷ್ಟ. ಅದು ಗೋಲ್ಡನ್ ಸ್ಟಾರ್ ಗಣೇಶ್, ಆ ಸ್ಮೈಲು, ಆ ಒಂದು ನಗು ತುಂಬ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರು ಕೆಲವೊಂದು ಡೈಲಾಗ್ಸ್ಗೆಲ್ಲ ಹೇಳಿ ಮಾತಾಡ್ತಾರಲ್ಲ, ಅದನ್ನು ಮುಂಗಾರು ಮಳೆ ಟೈಮಲ್ಲೆಲ್ಲ ಅದು ಬಿಡ್ರಿ ಅದೆಲ್ಲ ಅದೊಂದು ತುಂಬ ಇಷ್ಟ. ಓಕೆ, ಈಗ ರೀಸೆಂಟಾಗಿ ಬಂದು ರಾಜ್ ಬಿ ಶೆಟ್ಟಿ. ಅದೇ ಅವರು ಫನ್ನಲ್ಲಿ ಇಡೀ ಕಾಮಿಡಿ, ಅವರು ಅವ್ರ ಬಗ್ಗೆ ಹೇಳೋಕ್ಕೆ ಏನು ಹೇಳೋದು ಅವ್ರ ಬಗ್ಗೆ, ಆ ಟೀಮ್ ಹಂಗಿದೆ ಆ ಥರ ಪವರ್ಫುಲ್ ಆಗಿ. ಓಕೆ, ಕಂಟೆಂಟು ರಿಷಬ್ ಶೆಟ್ಟಿ ಮತ್ತು ಇವರು ರಕ್ಷಿತ್ ಶೆಟ್ಟಿ ಎಲ್ಲ ಸೂಪರ್ ಸರ್. ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ, ಟೀಮೇ ಬೇರೆ ಅಂತಾರೆ, ಡಿಫ್ರೆಂಟು ಒಂಥರ ಬೇರೆ ಪ್ಯಾಟರ್ನ್ ಅದು ಚೆನ್ನಾಗಿರುತ್ತೆ. ಉಪೇಂದ್ರ ಸರ್ ಮೈಂಡ್ ಸೆಟ್ ಅವ್ರದ್ದು ಒಂದು ಅವರು ಸ್ಕ್ರಿಪ್ಟ್ ಯೋಚನೆ ಮಾಡೋ ಥರ, ಅಂದರೆ ಎಲ್ಲರೂ ಅನ್ಕೊಳೋದೇ ಬೇರೆ, ಬಟ್ ಅಲ್ಲಿ ಹೋದಾಗ ಇರೋದೇ ಬೇರೆ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಇಮ್ಯಾಜಿನೇಷನ್. ಸರ್ ಈಗ ಕೆಲವೊಂದು ಸತಿ ಈಗ ಸ್ಟಾರ್ ವಾರ್ ಅನ್ನೋದು ಇರುತ್ತೆ. ಈ ಸ್ಟಾರ್ ವಾರ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಯಾಕೆಂದರೆ ನಾನು ಆ ಫ್ಯಾನ್ಸ್ನ ಈ ಫ್ಯಾನ್ಸ್ ಬಗ್ಗೆ ಬೈಯೋದು, ಫ್ಯಾನ್ಸ್ ಅಲ್ಲ, ಒಬ್ಬ ಫ್ಯಾನ್ಸು ಒಬ್ಬ ಸ್ಟಾರ್ ಬಗ್ಗೆನೇ ಬೈದ್ಬಿಡ್ತಾನೆ. ಇವನು ಈ ಫ್ಯಾನ್ ಸ್ಟಾರ್ ಬಂದು ಆ ಸ್ಟಾರ್ನ ಬೈಯೋದು, ಆ ಸ್ಟಾರ್ ಫ್ಯಾನ್ ಬಂದ್ಬಿಟ್ಟು ಈ ಸ್ಟಾರ್ನ ಬೈಯೋದು. ಇಲ್ಲ, ಸ್ಟಾರ್ಸು ಫ್ಯಾನ್ಸ್ ಬೈಯಲ್ಲ, ಅದು ಈ ಕೆಲ್ಸಕ್ಕೆ ಬಾರದೇ ಇರ್ತಾರಲ್ವ, ಸುಮ್ಮನೆ ಏನೋ ಖಾಲಿ ಕೆಲಸ ಇಲ್ದಾರೆ ಇರ್ತಾರಲ್ಲ ಅವ್ರು ಮಾಡೋದು ಬಿಟ್ಟು ಫ್ಯಾನ್ಸ್ ಎಲ್ಲ ಚೆನ್ನಾಗಿರ್ತಾರೆ ಸರ್. ಈಗ ಅವರು ಈ ಸಿನಿಮಾ ನೋಡ್ತಾರೆ, ನಮ್ಮ ಸಿನಿಮಾ ಅವ್ರು ನೋಡ್ತಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಧ್ರುವಣ್ಣನೂ ಮಾತಾಡಿದ್ರು ಮೊನ್ನೆ, ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರು. ಸುದೀಪ್ ಸರ್ ಫ್ಯಾನ್ಸೂ ದರ್ಶನ್ ಸರ್ ಸಿನಿಮಾ ನೋಡ್ತಾರೆ, ದರ್ಶನ್ ಸರ್ ಫ್ಯಾನ್ಸೂ ಸುದೀಪ್ ಸರ್, ಧ್ರುವ ಸರ್ ನೋಡ್ತಾರೆ ಸಿನಿಮಾ. ಯಾಕಂದ್ರೆ ಬೇರೆಯವ್ರು ಈ ಕೆಲ್ಸಕ್ಕೆ ಬರದೇ ಇರೋರು ಸುಮ್ಮನೆ ಲೈಕ್ಸು ಕಮೆಂಟ್ಸಿಗೋಸ್ಕರ ಒಂದು ಫಾಲೋವರ್ಸ್ಗೋಸ್ಕರ ಮಾತಾಡೋದು ಬಿಟ್ಟರೆ ಆ ಥರ ವಾರ್ಸ್ ಎಲ್ಲ ಏನಿಲ್ಲ ಸರ್. ಅವ್ರವ್ರು ಮಾಡೋದು ಅಷ್ಟೇ. ಈಗ ಹಂಗೆ ನೋಡಿದ್ರೆ ನಿಮಗೆ ಯಾರು ಹೋಗ್ಬಿಟ್ಟು ನೀವು ಫ್ಯಾನ್ಸಿಗೆ ಮಾಡಿ ಅಂತ ಹೇಳ್ಕೊಡೋಲ್ಲ. ಈಗ ಅಭಿಮಾನಿಗಳನ್ನ ಈಗ ಹೋಗಿ ಹಿಂಗೆ ಮಾಡಿ ಅಂತ ಯಾರೂ ಹೇಳಿಲ್ಲ. ಬಟ್ ಇವ್ರು ಏನಂದರೆ ಕೆಲ್ಸಕ್ಕೆ ಬರ್ದಾರೆ ಸುಮ್ಮನೆ ಏನೋ ಒಂದು ಕಾಂಟ್ರವರ್ಸಿ ಮಾಡೋಕ್ಕೋಸ್ಕರ, ಟ್ರೋಲ್ ಮಾಡೋಕ್ಕೋಸ್ಕರ, ಇಲ್ಲ ಏನೋ ಒಂದು ವ್ಯೂಸ್ ಆಗೋಕ್ಕೋಸ್ಕರ ಮಾಡೋದು ಬಿಟ್ಟರೆ ಆ ಥರ ಫ್ಯಾನ್. ಅಂದರೆ ಅವ್ರು ಯಾರೋ ಟ್ರೆಂಡಿಂಗ್ ಬರೋಕ್ಕೋಸ್ಕರ ಇವ್ರು ಸುಮ್ಮನೆ ಇದು ಮಾಡಿ. ಎಲ್ಲರೂ ಚೆನ್ನಾಗಿದ್ರು, ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ರಲ್ಲ ಅವಾಗೆಲ್ಲ ನೀವು ನೋಡ್ದಂಗೆ. ಇವಾಗ್ಲೂ ಇದ್ದಾರೆ. ಹಂಗಂದ್ರೆ ನೋಡಿ ಧ್ರುವಣ್ಣ ಮಾತಾಡಿದ್ರು ಮೊನ್ನೆ, ಎಲ್ಲರೂ ಪ್ರೀತಿಯಿಂದ ಇದ್ದಾರೆ ಸರ್. ಬಟ್ ಈ ಮಧ್ಯದಲ್ಲಿ ಇರ್ತಾರೆ ನೋಡಿ, ಕೆಲಸಕ್ಕೆ ಬರೋದು ಮಾಡ್ಕೊಂಡು ಅದು ದೊಡ್ಡದು ವಿಷಯ. ಈಗ ನೀವು ದರ್ಶನ್ ಫ್ಯಾನ್ ಅಂತ ಗೊತ್ತು, ಡಿ ಬಾಸ್ ಫ್ಯಾನ್ ಅಂತ. ಸೊ ನೀವು ಅವ್ರ ಫ್ಯಾನ್ ಅನ್ನೋ ಕಾರಣಕ್ಕೆ ಯಾರಾದರೂ ಬೇರೆ ಸ್ಟಾರ್ ಫ್ಯಾನ್ಸ್ಗಳು ನಿಮ್ಮನ್ನು ಸುಮ್ಮನೆ ಕಾಲಿಳಿಯೋದು, ಕಮೆಂಟ್ಸ್ ಮಾಡಿ ಬೈಯೋವಂಥದ್ದು ನೀವು ಮಾತಾಡಿದಾಗ ಆ ಥರದ್ದು ಏನಾದ್ರು ಆಗಿರೋದು ಉಂಟಲ್ಲ ಸರ್? ನಂಗೆ ಇವತ್ತಿನವರೆಗೂ ಯಾರು ಆ ಥರ ಮಾಡಿಲ್ಲ. ಯಾವ ಸ್ಟಾರ್ ಫ್ಯಾನು ಆ ಥರ ಮಾಡಿಲ್ಲ. ಇವತ್ತಿನವರೆಗೂ ನಾನು ಒಂದು 6-7 ವರ್ಷ ಆಯಿತು, ಇವತ್ತಿನವರೆಗೂ ನನಗೆ ಈ ಥರ ಅಂತ ಯಾರು ಕೇಳ್ತಾ ಬಂದಿಲ್ಲ. ಬೈ ಚಾನ್ಸ್ ಈಗ ನಾಳೆ ನಾಡ್ದು ಮಾತಾಡೋದ್ರು ಅವ್ರು ಮಾತಾಡೋಲ್ಲ. ಕೆಲ್ಸಕ್ಕೆ ಬರ್ದವ್ರು ಸುಮ್ಮನೆ ಏನೋ ಲೈಕ್ಸು ವ್ಯೂಸ್, ಒಂದು ರೀಲ್ಸ್ ಹಿಂಗೆ ಅಂತ ಒಂದು ವ್ಯೂಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಇನ್ಯಾರು ಮಾಡಲ್ಲ ಸರ್. ಹಂಗಂದ್ರೆ ನೀವು ಇಷ್ಟೊತ್ತಿಗೆ ಮಾಡಬೇಕಿತ್ತಲ್ಲ ಸರ್. ನನಗೆ ಎಷ್ಟೋ ಜನ ಅನ್ಬೋದಿತ್ತಲ್ಲ, ನನಗೆ ಇವತ್ತಿನವರೆಗೂ ಯಾರು ಒಂದಿಲ್ಲ ಸರ್. ಬೇರೆ ಸ್ಟಾರ್ ಫ್ಯಾನ್ಸು ನಿಮ್ಮನ್ನೇನು ಒಂದಿಲ್ಲ, ಅವರು ಪ್ರೀತಿಯಿಂದನೇ ಮಾತಾಡ್ತಾರೆ. ನಮ್ಗೆ ಆ ಥರ ಏನು ಅನಿಸಿಲ್ಲ. ಬೇರೆಯವ್ರಿಗಾಗಿರ್ಬೋದು, ನನಗಂತೂ ನನ್ನ ಪರ್ಸನಲಾಗಿ ಯಾವತ್ತು ಇವತ್ತಿನವರೆಗೆ. ಕೊನೆಯದಾಗಿ ಇವಾಗ ನಿಮ್ಮ ಈಗ ಪ್ರೆಸೆಂಟ್ ಸಿನಿಮಾ ಜರ್ನಿ ಹೇಗೆ ನಡೀತಾ ಇದೆ? ಯಾವ್ಯಾವ ಪ್ರಾಜೆಕ್ಟ್ ಇದೆ ನಿಮ್ಮ ಕೈಯಲ್ಲಿ? ಯಾವ ಸಿಗ್ತಾ ಇದೆ ಸರ್? ಸಿಕ್ಕಿರೋದು ಯಾವುದು ಬಿಡೋಲ್ಲ ಸರ್, ಮಾಡ್ತೀನಿ. ಕೆಲವೊಂದೊಂದು ಆಗಿದೆ ಅಂದರೆ ಸೆನ್ಸರ್ ಆಗಿ ರೆಡಿಯಾಗಿ ಇದೆ, ಸ್ವಲ್ಪ ಅದು ಇದು ಬಿಸ್ನೆಸ್ಗೂ ಒಂಚೂರು ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ಪ್ರೊಡ್ಯೂಸರ್ಸ್ ಪ್ರಾಬ್ಲಮಿಂದ ಅದೇನೋ ಸ್ವಲ್ಪ ಕೆಲವೊಂದು ನಿಂತಿದೆ, ಇನ್ನು ಕೆಲವು ಚೆನ್ನಾಗಿ ಆಗ್ತಿದೆ. ಆಲ್ಮೋಸ್ಟ್ ಈಗ ಒಂದು ಸಿನಿಮಾ ಒಪ್ಕೊಂಡು ಮಾಡಿದ್ದೀನಿ, ಒಂದು 70% ಆಗಿದೆ. ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆದರೆ ರಿಲೀಸ್ ಆಗ್ಬಿಡುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಆದರೆ ನೆಕ್ಸ್ಟ್ ಇಯರ್ ಆಗ್ಬೋದು. ನಡೀತಾ ಇದೆ ಸರ್, ಪರವಾಗಿಲ್ಲ. ಅಂದರೆ ಊರು ಬಿಟ್ಟು ಊರು ಬಂದಿದ್ದಕ್ಕೂ ನಂಬ್ಕೊಂಡಿರೋದಕ್ಕೆ ಒಂದು ಎಷ್ಟೋ ಕೆಲಸ ನಡೀತಿದ್ದಾರೆ. ಅದ್ರ ಜೊತೆಯಲ್ಲೂ ಜೀವನ ಮಾಡ್ಕೊಂಡು ಆಗ್ತದೆ, ಚೆನ್ನಾಗಿ ಆಗ್ತದೆ. ಓಕೆ ಸರ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಸಿಕ್ಕ ಮೇಲೂ ಇದೇ ಥರ ಇಂಟ್ರೂ ಮಾಡೋಣ. ಖಂಡಿತ. ನಾನು ಸಿನಿಮಾದ ಪ್ರಮೋಷನ್ ಇದ್ದಾಗ ನಿಮಗೆ ನಾನೇ ಕೇಳ್ತೀನಿ ಸರ್, ಬನ್ನಿ ಮಾಡೋಣ ಅಂತ. ಇನ್ನೂ ಒಂದಷ್ಟು ಮಾತಾಡೋಣ ಸರ್ ಸಿನಿಮಾದ ಬಗ್ಗೆ. ಓಕೆ, ಥ್ಯಾಂಕ್ ಯು ಸರ್.